ರಕ್ಷಿತ್ ಶೆಟ್ಟಿ ಅವ್ರ ಪಕ್ಕ ಅದು. ಆ್ಯಂಡ್ ವಾಟ್ ಅ ಟೀಮ್. ಕರೆಕ್ಟ್. ಹೇಮಂತ್. ಅಬ್ಸಲ್ಯೂಟ್ಲಿ. ಸೊ ಇದೆಲ್ಲ ಇಷ್ಟು ಆಕ್ಸೆಸ್ ಇದ್ದಾಗ ಯಾಕೆ ಈ ಥ್ರೆಡ್ ಬಂತಂತಂದರೆ ಯಾವ ಥರ ಚಾಯ್ಸಸ್ ಇಟ್ಕೋಬೇಕು ಅಂತ ಕೂತ್ಕೊಂಡಿದ್ದೀರಾ ಇಲ್ಲಿ ಅಂತ. ಅಂದರೆ ಈಗ ಒಂದೊಂದು ಸಿನಿಮಾನು ಒಂದೊಂದು ಏಟ್ ಹೊಡಿತಾ ಇರತ್ತೆ ನಿಮ್ಮ ಮೇಲೆ, ಒಂದು ಉಳಿ ಶಿಲೆಗೆ ಥರ. ಅಂದರೆ ನಾನು ಐ ಡೋಂಟ್ ಲೈಕ್ ದೇರ್ ಇಸ್ ನೋ ಬ್ಲೂ ಪ್ರಿಂಟ್. ನನಗೆ ಐ ಆಮ್ ಜಸ್ಟ್ going with the flow and whatever excites me and challenges me, and as a person I'm a very rebellious character. ನೀನು ಇದು ಮಾಡಬೇಡ, ನಿನ್ನ ಕೈಲಿ ಇದಾಗಲ್ಲ ಅಂದರೆ ನಾನು ಸೋತು ಪರವಾಗಿಲ್ಲ, ಇವಾಗ ನಾನು ಅದನ್ನು ಮಾಡ್ತೀನಿ ಅನ್ನೋ ಇದು ಮೆಂಟಾಲಿಟಿ ಆ್ಯಂಡ್ ಪರ್ಸನಾಲಿಟಿ ನಂದು. ಸೊ ಎಲ್ಲಾನ ಪ್ರಶ್ನೆ ಮಾಡೋದು, ಯಾಕೆ ಹಿಂಗೆ, ವೈ ಡು ಟೆಲ್ ಮೀ ಇದನ್ನ ಹೀಗೆ, ಯು ವಾಂಟ್ ಟು ಎಕ್ಸ್ಪ್ಲೋರ್. ಯಾರಾದರೂ ಅಯ್ಯೋ ಎಷ್ಟು ಬೋಲ್ಡ್ ಬಟ್ಟೆ ಹಾಕ್ತಿದ್ಯಾ ಅಂದರೆ ಈಗ ಯು ಕಾಲ್ ದಿಸ್ ಬೋಲ್ಡ್ ಬಟ್ಟೆ, ಐ ವಿಲ್ ಡೂ ಅ ಬೋಲ್ಡ್ ಕ್ಯಾರೆಕ್ಟರ್. ಸೊ ನೌ ಇಟ್ ಇಸ್ ಫಾರ್ ಲೈಫ್, ಇಟ್ ಇಸ್ ಸ್ಟೋರ್ಡ್, ರಿಜಿಸ್ಟರ್ಡ್. ಯು ಕ್ಯಾನ್ ಪ್ಲೇ ಇಟ್ ಹೌ ಮೆನಿ ನಂಬರ್ ಆಫ್ ಟೈಮ್ಸ್ ಆ್ಯಂಡ್ ನೌ ಸಿ. ಬಟ್ ದ ಥಿಂಗ್ ಈಸ್ ಐ ವಿಲ್ ಮೇಕ್ ಶೋರ್ ನಾಟ್ ರೆಬ್ಲಿಯಸ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಕರೆಕ್ಟು ಆ ಚಾಯ್ಸ್ ಮಾಡೋದು 10 ಜನದಲ್ಲಿ 9 ಜನ ಮಾಡೋದಕ್ಕೆ ಹೆದರ್ಬೋದು, ಹಿಂದೆ ಮುಂದೆ ಯೋಚನೆ ಮಾಡ್ಬೋದು. ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ನೋಡೋಣ ಏನು ಅಂತ ನುಗ್ಗೋ ಅಂತ ಪರ್ಸ್ನಾಲಿಟಿ ನಂದಿರ್ಬೋದು. ಬಟ್ ಐ ಮೇಕ್ ಶೋರ್ ದ್ಯಾಟ್ ನನ್ನ ಕಡೆಯಿಂದ ಎಷ್ಟು ಎಫರ್ಟ್ ಆಗುತ್ತೆ ಅದನ್ನು ನಾನು 100%, 200% ತುಂಬ ತಲೆ ಕೆಡಿಸ್ಕೊಂಡು ಮಾಡ್ತೀನಿ ನಾನು. ಸೊ ದ್ಯಾಟ್ ಐ ಡೋಂಟ್ ನೋ ಹೌ ವೆಲ್ ಇಟ್ ವಿಲ್ ಕಮ್ ಔಟ್, ಬಟ್ ಐ ವಿಲ್ ಮೇಕ್ ಶೋರ್ ದ್ಯಾಟ್ ಐ ವಿಲ್ ಡೂ ಇಟ್ ವೆಲ್. So that is the approach. And ee character ತಗೋಬೇಕಾದ್ರೂ that was the mindset. I was so conscious because of all the things. ಅಯ್ಯೋ ಇದರಲ್ಲಿ ಕಿಸ್ಸಿಂಗ್ ಸೀನ್ ಇದೆಯಂತೆ, ಇದರಲ್ಲಿ ಪ್ರಾಸ್ಟಿಟ್ಯೂಟ್ ಅಂತೆ, ಇದರಲ್ಲಿ ಸ್ವಲ್ಪ ಸ್ಕಿನ್ ಶೋ ಇದೆಯಂತೆ, ಆ ಥರದ್ದೆಲ್ಲ ಎಲ್ಲರೂ ಹೇಳ್ಬೇಕಾದ್ರೆ ಏನು ನಾನು ಆ್ಯಕ್ಚುಲಿ ವೆನ್ ಹೇಮಂತ್ ದ ಓನ್ಲಿ ಚಾಯ್ಸ್ ದಟ್ ಐ ಹ್ಯಾಡ್ ಟು ಮೇಕ್ ವಾಸ್ ಎಸ್ ಅಂತ ಹೇಳೋದು. ಎಲ್ಲ ಸೆಟ್ ಆಗೋಗಿತ್ತು. ಓಕೆ ಚೈತ್ರ, ನಾವು ವಿ ಆಲ್ ವಾಂಟ್ ಯು, ಬಟ್ ಯು ಮೇಕ್ ಅ ಚಾಯ್ಸ್. ನಾವು ಯು ಟೆಲ್ ಇಫ್ ಯು ಆರ್ ಓಕೆ ವಿತ್ ದ ಕಿಸ್ಸಿಂಗ್ ಸೀನ್, ವಿಲ್ ಗೋ ಅಹೆಡ್, ಸೈನ್ ದಿ ಅಗ್ರಿಮೆಂಟ್. ಬಟ್ ಫಾರ್ ಮೀ ಐ ವಾಸ್ ಲೈಕ್, okay, now madla bedva was the signing point. Yeah, that was the signing point. Yes. So I was thinking illa andre ನಾನು I don't know how well I will do. ನನಗೆ ಹೆಂಗಂದ್ರೆ ಮಾಡಿದ್ರೆ ಚೆನ್ನಾಗಿ ಮಾಡಬೇಕು, ಇಲ್ಲಾಂದ್ರೆ ಮಾಡಬಾರ್ದು. ಅದು ಇಟ್ಸ್ ನಾಟ್ ಲೈಕ್ ಇದು ಬೋಲ್ಡ್ ಆ ಥರದಲ್ಲ. ದಟ್ ಈಸ್ ನಥಿಂಗ್. ಐ ವಾಸ್ ಲೈಕ್, ಇಫ್ ಐ ಆಮ್ ನಾಟ್ ಕಾನ್ಫಿಡೆಂಟ್ ಇಟ್ ವಿಲ್ ಬಿ ಸೀನ್ ಆನ್ ಸ್ಕ್ರೀನ್. ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಚೂರ್ ಮೈನ್ಯೂಟ್ ಚೇಂಜಸ್ ಆಲ್ಸೋ ಯುಲ್ ನೋಟಿಸ್ ಆನ್ ದ ಬಿಗ್ ಸ್ಕ್ರೀನ್. ಸೊ ಅದು ಕಾಂಟೆಂಪ್ಲೇಟ್ ಮಾಡ್ತಿರ್ಬೇಕಾದ್ರೆ ಲೈಕ್ ಲಕಿಲಿ ಐ ಹ್ಯಾವ್ ಗುಡ್ ಪೀಪಲ್ ಅರೌಂಡ್ ಮೀ ಹೂ ವಿಲ್ ಗ್ರೌಂಡ್ ಮೀ ಆ್ಯಂಡ್ ಗಿವ್ ಮೀ ರಿಯಾಲಿಟಿ ಚೆಕ್. ಸೊ ಒನ್ ಇಸ್ ಡೆಫಿನೆಟ್ಲಿ ಮೈ ಬ್ರದರ್, ಈಸ್ 1.5 years younger to me, 1 year 7 months, and Midun is a music director. ಅವ್ರು ಟೋಬಿಗೂ ಮ್ಯೂಸಿಕ್ ಅವರೇ ಮಾಡಿದ್ದು. ಅಂಡ್ ನಮ್ಮ ಫಸ್ಟ್ ಫಿಲ್ಮ್, ಮಿಥುನ್ ಇಸ್ ಮೈ ಫ್ರೆಂಡ್. ಮಿಥುನ್ ಇಸ್ ದ ಮ್ಯೂಸಿಕ್ ಡೈರೆಕ್ಟರ್. ಮನೋಹರ್ ಇಸ್ ಮೈ ಬ್ರದರ್. ಅಂಡ್ ಅಂತ ನಾನು ಸೊ ಹಿಮ್ ಅಂಡ್ ರಾಜ್ ಬಿ ಶೆಟ್ಟಿ ಆಲ್ಸೋ. ಸೊ ವೆನ್ ಐ ಸೈಡ್ ಹಿಂಗೆ ಆಗ್ತಾ ಇದೆ, ನೋಡು ನಿಂಗೆ ಕಾನ್ಫಿಡೆನ್ಸ್ ಇದೆಯಾ ಮಾಡು ಅಂತ. ಅಂಡ್ ಮಿಥುನ್ ವಾಸ್ ಲೈಕ್, ಆರ್ ಯು ಸೀರಿಯಸ್? ಆರ್ಟಿಸ್ಟ್ ಅಂದ್ಮೇಲೆ ಎಲ್ಲ ಮಾಡಬೇಕು. ವಾಟ್ ಇಸ್ ದಿಸ್? ನಾನು ಇದನ್ನ ಮಾತ್ರ ಮಾಡ್ತೀನಿ, ಅದನ್ನ ಮಾತ್ರ ಮಾಡೋಕ್ಕೆ, ದಿಸ್ ಇಸ್ ನಾಟ್ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಅಂತ. ಸೊ ದಟ್ ಈಸ್ ಹಿಮ್. ಅಂಡ್ ಮೈ ಬ್ರದರ್, he was like, I hadn't told my mom that ಸೆಟ್ ಆಗಿದೆ, ಐ ಆಮ್ ವೇಟಿಂಗ್. ನಮ್ಮ ಅಮ್ಮಂಗೆ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಬಟ್ ಐ ವೆಂಟ್ ಆ್ಯಂಡ್ ಐ ಸೆಡ್, ಹಿಂಗಿದೆ ಕಣೋ, ಹಿಂಗೆ ಐ ಆಮ್ ಜಸ್ಟ್ ಥಿಂಕಿಂಗ್ ಇಫ್ ಐ ಹ್ಯಾವ್ ಟು ಟೇಕ್ ಬಿಕಾಸ್ ಹಿಂಗಿದೆ ಅಂತ. ಆರ್ ಯು ಸೀರಿಯಸ್? ಯು ವಿಲ್ ಗೆಟ್ ಟು he was like, you will get to kiss Rakshit Shetty. What do you say? I was like, hey, ನಿನ್ಗೆ ಇದು ಮೋಟಿವೇಶನಲ್ ಸ್ಪೀಚ್ ಅಂದರೆ, ನೋ, ನಾಟ್ ಇನ್ ದಟ್ ವೇ, ಬಟ್ you also have to choose your battles ಅಂತಾರಲ್ಲ, ಹಂಗದು. ಸೊ ಯು ಆರ್ ಡೂಯಿಂಗ್ ಇಟ್ ವಿತ್ ದ ರೈಟ್ ಟೀಮ್. ಗುದ್ದಾಡಿದ್ರೆ ಗಂಧ ಜೊತೆ ಗುದ್ದಾಡೋ ತರ. ಸೊ ಯು ಆರ್ ಡೂಯಿಂಗ್ ಇಟ್ ವಿತ್ ದ ರೈಟ್ ಟೀಮ್. ದೇ ವಿಲ್ ಮೇಕ್ ಶೋರ್ ದೇ ಆಲ್ಸೋ ಹ್ಯಾವ್ ಅ ರೆಪ್ಯುಟೇಷನ್ ಟು ಕೀಪ್. ಇಟ್ ಇಸ್ ಜಸ್ಟ್ ನಾಟ್ yours. ಸೊ ಇಟ್ ವಿಲ್ ಬಿ ಗುಡ್. ಯು ಜಸ್ಟ್ ಗೋ ಅಹೆಡ್, ಸೇ ಯಸ್. ಆಮೇಲೆ ಅವಾಗಲೇ ನಮ್ಮಮ್ಮ ಎಂಟರ್ ಆದರು ರೂಮ್ಗೆ. ಮಾತಾಡ್ತಿದಾರಲ್ಲ ಅವರು ಸೀಕ್ರೆಟ್ ಆಗಿ ಅಂತ. ಸೊ ಮೈ ಬ್ರದರ್ ಸುಮ್ಮನೆ ಹೈಪೋಥೆಟಿಕಲಿ, ಅಮ್ಮ ಇವಾಗ ಅಕಸ್ಮಾತ್ ಲೆಟ್ಸ್ ಸೇ ಶಿ ಗೆಟ್ಸ್ ಅ ಫಿಲ್ಮ್ ಲೈಕ್ ದಿಸ್, ಸೊ ಏನಾದರೂ ಕಿಸ್ಸಿಂಗ್ ಸೀನ್ ಇದ್ರೆ ಅಂತ ನಮ್ಮಮ್ಮ, ಅದೆಲ್ಲ ಎಡಿಟಲ್ಲೆಲ್ಲ ಮಾಡಿಬಿಡ್ತಾರಲ್ವಾ ಅಂತ ನಮ್ಮಮ್ಮ. ಹಂಗೆಲ್ಲ ಏನಿರಲ್ಲ ಅಮ್ಮ, ನಿಜವಾಗ್ಲೂ ಕಿಸ್ ಮಾಡ್ಬೇಕು. ಅವಾಗ ಏನು ಮಾಡ್ತೀಯಾ? ಇವಾಗ ರಾಣಿ, ದೇ ಕಾಲ್ ಮಿ ರಾಣಿ ಅಟ್ ಹೋಮ್. ಸೊ ರಾಣಿನೇ ಆ ಥರದ್ದೇನೋ ಒಂದು ಬಂತು ಅನ್ಕೊಳ್ಳೋಣ. ಯಾವುದೋ ಒಬ್ಬ ಆ್ಯಕ್ಟರು, ಇವಾಗ ರಿಷಬ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ, ಅವ್ನು ಸುಮ್ಮನೆ ರ್ಯಾಂಡಮ್ ಆಗಿ ಹೇಳ್ತಾ ಇದ್ದಾನೆ ಆಯ್ತಾ. ಸೊ ಅವ್ರ ಜೊತೆ ಮಾಡೋಕ್ಕೆ ಸಿಕ್ತಂದ್ರೆ ಏನು ಹೇಳ್ತೀಯಮ್ಮ ಅಂದರೆ, 1 second ಸೈಲೆನ್ಸ್ ಕೊಟ್ಬಿಟ್ಟು, ಹಂಗಿದ್ರೆ ಮಾಡೆ, ಯಾರಾದ್ರೂ ಏನಾದರೂ ಹೇಳಿದ್ರೆ ನಾನು ನೋಡ್ಕೋತೀನಿ ಅಷ್ಟೇ, ನಿನ್ನ ಕರಿಯರ್ ನಿನ್ನ ಚಾಯ್ಸ್ ಅಂತ. ಸೊ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಫ್ರಮ್ ಹರ್ ಜನರೇಷನ್, ಎಸ್ಪೆಷಲಿ ಫ್ರಮ್ ಮೈ ಮದರ್. ಐ ಮೀನ್, ಶಿ ಈಸ್ ಆಲ್ವೇಸ್ ಬೀನ್ that person who's supported me with everything, but this is something that we consider very orthodox, very conservative antalva. So I was shocked by that approach, and I was like, ಇವರೆಲ್ಲ ಹೇಳ್ತಾ ಇದಾರೆ, ನಾನು ಹಂಗೆ ಯೋಚನೆ ಮಾಡ್ಬೇಕಾಗಿರೋದು ಆ್ಯಕ್ಚುಲಿ ಅಂತ. Then I was like, you know what, now I'm not going to look back. Nice. You give me whatever scene, I'm going to do it.
ಹೌ ಡು ಯು ಗೆಟ್ ಜಜ್ಮೆಂಟ್? ಲೈಕ್ ಇವಾಗ ನನ್ನ ಬಾಡಿ ಲ್ಯಾಂಗ್ವೇಜು, ನನ್ನ ಕ್ಯಾರೆಕ್ಟರ್ನ ಹೀಗೆ ಮಾಡಬೇಕು, ನನ್ನ ಫೇಸಿಗೆ ಹೀಗೆ ಬರ್ತಾ ಇದೆ, ಜಜ್ಮೆಂಟ್ಸು ಅವೆಲ್ಲ ಬರೋಕ್ಕೆ ನೀವೇನು ಮಾಡಿದ್ರಿ? ಅಬ್ಸರ್ವೇಷನ್. ನಾನು ಆ್ಯಕ್ಚುಲಿ ನನಗೆ ಹೇಳಿದ್ನಲ್ಲ, ನನಗೆ ಯಾವುದೋ ಶಾಲೆಗೆ ಹೋಗಿಲ್ಲ ಆ್ಯಕ್ಟಿಂಗ್ ಕಲಿಬೇಕು ಅಂತ, ಅದು ಗೊತ್ತಿಲ್ಲ. ಬಟ್ ನನ್ನ ಜೊತೆ ಆ್ಯಕ್ಟ್ ಮಾಡೋರೆಲ್ಲ ಎಷ್ಟು ಗ್ರೇಟ್ ಆ್ಯಕ್ಟರ್ಸ್ ಅಂದರೆ, ನಾನು ಇವ್ರಿಗೆ ಇದೇನು ಹೆಂಗು ಕೆಲವು ಸರ್ತಿ ಎಷ್ಟೊಂದು ಸರ್ತಿ ನನ್ನ ಶಾರ್ಟಲ್ಲಿ ನಾನು ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡು ಬೈಸ್ಕೊಂಡಿದ್ದೀನಿ, ಏನು ಮಾಡ್ತಾಯಿದ್ರಿ ನೀವು, ನಿಮ್ಮ ಡೈಲಾಗ್ ಯಾಕೆ ತೊಗೊಂಡಿಲ್ಲ ನೀವು ಅಂತ. ನಾನು ಆ್ಯಕ್ಚುಲಿ ಅಡ್ಮೈರ್ ಮಾಡ್ತಾ ಇರ್ತೀನಿ, ಅವರು ಹೆಂಗೆ ಈ ಥರ ಮಾಡ್ತಾ ಇದ್ದಾರೆ ಇವರು, ಈ ಪಾಸ್ ಯಾಕೆ ಇವರು ಈ ಟೈಮಲ್ಲೇ ತೊಗೊಂಡ್ರು, ಆರಾಮಾಗಿ ಏನೋ ಮಾಡ್ತಿದ್ದಾರೆ. ದಿಸ್ ಇಸ್ ಮೈ ಲರ್ನಿಂಗ್. ಲೈಕ್ ಆಲ್ವೇಸ್ ನಾನು ಸೆಟಲ್ ಇರಬೇಕಾದ್ರೆ ಅದೊಂದು ಲರ್ನಿಂಗು. ಆಮೇಲೆ ನನಗೆ ಐ ಆಮ್ ವೆರಿ ಅಬ್ಸರ್ವೆಂಟ್ ಆ್ಯಸ್ ಅ ಚೈಲ್ಡ್ ಆಲ್ಸೋ. ನನಗೆ ಜನಗಳ ಜೊತೆ ಮಿಂಗಲಾಗಿ ಮಾತಾಡೋದು, ಅವ್ರ ಜರ್ನಿ ಕೇಳೋದು ಅದೆಲ್ಲ ತುಂಬ ಇಷ್ಟ. ಆಮೇಲೆ ನನಗೆ ಮಿಮಿಕಿಂಗ್ ತುಂಬ ಇಷ್ಟ. ಅವ್ರು ಯಾರಾದರೂ ಮಾತಾಡಿದ್ರೆ ಆಮೇಲೆ ಹೋಗ್ಬಿಟ್ಟು ಅದೇ ಥರ ನಾನು ಅವ್ರು ಹಂಗೆ ಹೇಳಿದ್ರು ವಾಯ್ಸ್ ಇರಲಿ ಇಲ್ಲ ಏನೋ ಅವ್ರ ಮ್ಯಾನರಿಸಮ್ಸ್ ಇರಲಿ, ಅದು ಸ್ವಲ್ಪ ಇದೆ. ಸೊ ಅದೆಲ್ಲ ಮಾಡಬೇಕಾದ್ರೆ ದಟ್ಸ್ ಹೌ ಐ ಫೈಂಡ್ ಔಟ್. ಓಕೆ, ಇದು ನಾನು ಎಷ್ಟೊಂದು ಸರ್ತಿ ನಾನು ಫಿಲ್ಮ್ಸಲ್ಲಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ ನನ್ನ ಕೈ ಜೊತೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಏನೋ ಡೈಲಾಗ್ ಹೇಳ್ತೀವಿ ಕರೆಕ್ಟು, ಎಕ್ಸ್ಪ್ರೆಷನ್ ಆಗ್ತಾ ಇರುತ್ತೆ, ಬಟ್ ವೇರ್ ಡು ಐ ಕೀಪ್ ಮೈ ಹ್ಯಾಂಡ್ ಇಲ್ಲಿ. ಸೊ ಅವಾಗ ನಾನು ಏನು ಮಾಡೋದು, ಈ ಮಾರ್ಕೆಟಲ್ಲೆಲ್ಲ ಸುಮ್ಮನೆ ಹೋದಾಗ ಈ ಜನ ಮಾತಾಡ್ತಿರ್ಬೇಕಾದ್ರೆ ಅವ್ರ ಕೈಯಲ್ಲಿ ಏನು ಮಾಡ್ತಾ ಇರ್ತಾರೆ ಅಂತ ನೋಡೋದು ನಾನು. ಇದೇ ನಾನು ಮಾಡೋದು. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಲರ್ನ್ ಫ್ರಮ್ ಪೀಪಲ್ ಲೈಕ್ ಯುನೋ ಈ ತರ ಆಕ್ಟರ್ಸ್ ಎಲ್ಲ. ಏಕಲವ್ಯ ಆಫ್ ಎಲ್ಲ ಕಡೆ ನೋಡೋದು ಇವ್ರದೇನು ಗುಡ್ ಥಿಯರಿ, ಎಲ್ಲರದ್ದು ನೋಡಿ ಕಲಿಯೋದು. ಇವಾಗ ಒಂದ್ ಕ್ಯಾರೆಕ್ಟರ್ ನೋಡೇ ನಾವ್ ಇನ್ನೊಂದು ಕ್ಯಾರೆಕ್ಟರ್ ಮಾಡ್ತಿರೋದಲ್ವಾ. ಇಟ್ಸ್ ನಾಟ್ ಲೈಕ್ ಇನ್ವೆಂಟ್ ಮಾಡ್ತಾ ಇದೀವಿ, ಇರೋ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡ್ತಿದೀವಿ. ನಾನು ರ್ಯಾಪಿಡ್ ರಶ್ಮಿನ ಪ್ಲೇ ಮಾಡ್ತೀನಿ ಅಂದ್ರೆ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅವ್ರ ತರಾನೇ ಮಾಡ್ಬೇಕು. ಚೈತ್ರನ್ ತರ ಮಾಡಿದ್ರೆ ರ್ಯಾಪಿಡ್ ರಶ್ಮಿ ಆಗೋದೇ ಇಲ್ಲ. ಸೊ ಅದು ಈಸ್ ಸಮಥಿಂಗ್ ದಟ್ ಐ ಆಮ್ ಆಲ್ಸೋ ಲರ್ನಿಂಗ್ ಇವಾಗ.